ನೀವು ಹುಷಾರಿರ್ಬೇಕಲ್ಲ ಡೆಂಗೂಲಿಂದ. ಅದು ಕೊಡಿಸ್ತೀವೋ ತಾಯಿ, ಸ್ವಲ್ಪ ಕೇಳು ಮೊದಲು. ಇದು ಬರೋದು ನೀರಿಂದ, ಬರೀ ಹೊಲಸು ನೀರಿಂದ ಅಂತಲ್ಲ, ಒಳ್ಳೆ ನೀರಿದ್ದು ಕೂಡ ಅಷ್ಟೇ. ನೀರು ಬದಲಾವಣೆ ಮಾಡ್ತಿರ್ಬೇಕು, ಬಿಸಿನೀರೇ ಕುಡಿಬೇಕು, ಸ್ವಚ್ಛತೆ ಕಾಪಾಡ್ಕೋಬೇಕು ಮೊದಲು. ಅರ್ಥ ಆಯ್ತಲ್ಲ? ಎಲ್ಲ ಕಡೆ ನಿಂತು ನೀರು ಇರ್ತೈತಲ್ಲ, ಅದು ಮೊದಲು ನಿಂತು ನೀರು ಚೇಂಜ್ ಮಾಡಬೇಕು. ಇದು ಮೊದಲನೇ ಆದ್ಯತೆ ಕೊಡ್ಬೇಕು ನೀವು. ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ ಅದು ಡೆಂಗು. ಹಾ ಮಾಡಿಬೇಡ, ಸ್ವಲ್ಪ ಎಲ್ಲ ಪೂರ ಮಾಡ್ಬೇಕಲ್ಲ. ಸ್ವಲ್ಪ ಅಂದ್ರೆ ಎಷ್ಟು? ಸ್ವಲ್ಪ ಅಂದ್ರೆ ಎಷ್ಟು? ಏನಾಗಿದೆ? ಸಂಬಳ ಕರೆಕ್ಟ್ ಟೈಮಿಗೆ ಆಗ್ಬೇಕು. ಒಂದರಿಂದ 5 ಒಳಗೆ ಮಾಡ್ಕೊಡ್ಬೇಕು ಸಂಬಳ. ಸ್ವಲ್ಪ ಎಲ್ಲ ಪೂರ ಮಾಡಿಸ್ಬಿಟ್ಟು ಬರ್ರಿ ಬರ್ರಿ. ಆಯ್ತು ರೀ. ಅವ್ರ ಮೈನ್ಸ್ ರಿಲೀಸ್ ಕ್ಯಾನ್ಸಲ್ ಆಗಿ ಎಷ್ಟು ವರ್ಷ ಆಯ್ತು? ಮತ್ತೆ ನೀವು ಅಲ್ಲಿ ನೀರು ಮಾಡಕತ್ತೀರಿ? ಆಸ್ ಯು ಆರ್ ಸಪೋಸ್ ಟು ಗೋ ಅಂಡ್ ವಿಸಿಟ್ ಮಾಡಿದ್ರೆ ಮತ್ತೆ ಕ್ರಮ ಯಾಕೆ ಜರುಗಿಸಿಲ್ಲ? ಈಗ ಮಕ್ಕಳು ಹೆಂಗೆ ಬಿದ್ರಲ್ಲಿ ಹೋಗಿ ನೀರಲ್ಲಿ? ಎಲ್ಲಿ ಫೆನ್ಸಿಂಗ್ ಎಲ್ಲಿದೆ? ಅಲ್ಲ ರೀ, ಗುರ್ತಿದೆಯಾ ಸುಮ್ಮನೆ ಹೇಳ್ತಿದ್ದೀರಾ? ತೋರಿಸಿ, ಅಲ್ಲಿ ಫೆನ್ಸಿಂಗ್ ಇಲ್ಲಿ ತೋರಿಸಿ. 360 ಡಿಗ್ರೀಸ್ ಫೆನ್ಸಿಂಗ್ ಇದೆಯಾ? ಮತ್ತೆ ಏನು ಫೆನ್ಸಿಂಗ್ ಅಂದ್ರೆ ಏನು? ಆಯ್ತು ರೀ, ನನಗೆ ಮಾಹಿತಿ ಇರೋದು ಕೇಳ್ತಾರೆ. ನೀವು ಹೋಗಿದ್ದೀರಾ ಜಾಗದಲ್ಲಿ? ನೀವು ಹೋಗಿದ್ದೀರಾ? ಮತ್ತೆ ನಿಮಗೇನು ಗುರ್ತು? ಬಟ್ ಯಾರು ನಾಟ್ ಸಪೋಸ್ ಟು ಗೋ ಟು ಸ್ಪಾಟ್. ಯಾವ್ಯಾವ ಮೈನಿಂಗ್ಗಳು ಆಯ್ತು ರೀ. ಡ್ರೋನ್ ಸರ್ವೆ ನೀವೇನು ಮಾಡ್ತೀರಿ? ನೀವು ಡ್ರೋನ್ ಸರ್ವೆ ನೀವೇನಲ್ಲಿ ಮಾಡ್ತೀರಿ? ನೀವು ಎಷ್ಟು ವರ್ಷ ಆಯ್ತು ಬಂದು? ಎಷ್ಟಿಂತವು ಮೈನಿಂಗ್ ಲೀಸಸ್ಗಳು ಕ್ಯಾನ್ಸಲ್ ಆಗಿದ್ದಾವೆ. ಮಳೆ ಬರೋಕ್ಕಿಂತ ಮುಂಚೆ ಎಲ್ಲಿ ಶಾಲೋ ಆಗುತ್ತೆ, ವಾಟರ್ ಎಲ್ಲ ಆಗುತ್ತೆ, ನಿಮ್ಗೆ ಅವೇರ್ನೆಸ್ ಇರಲೇಬೇಕಾ ಬೇಡ? ಈಗ ಜೀವ ಕಳ್ಕೊಂಡ್ರದ್ದು ಯಾರು? ಆರ್ ನಾಟ್ ಸ್ವಲ್ಪ ಕಾಮನ್ ಸೆನ್ಸ್ ಬೇಡ? ಮಳೆ ಬಂದಾಗ ಅಲ್ಲಿ ಆಗುತ್ತೆ ಅಂತ ಹೇಳಿ ಗ್ರೆನೇಟ್ ಕ್ವಾರಿಗಳು ನಿಯರೆಸ್ಟ್ ಇರ್ತಕ್ಕಂಥ ವಿಲೇಜ್ಗಳು, ಸ್ಲಮ್ ಏರಿಯಾದಲ್ಲಿ ಇರ್ತಕ್ಕಂಥದ್ದು ಹೋಗಿ ಅಲ್ಲಿ ಹೋಗಿ ನೋಡ್ಬೇಕಂಬದು ಕೂಡ ಇಲ್ಲ. ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಂಬದು ಕೂಡ ಇಲ್ಲ. ಏನು ಮಾಡಿದ್ದೀರಿ? ನಾನು ಹೇಳ್ತಿರೋದೆ, ನೀವೇನು ಮೀಟಿಂಗ್ ಮಾಡಿದ್ರೆ ಕ್ವಾರಿ ಓನರ್ ಜೊತೆ ಏನಾಗುತ್ತೆ ರೀ? ಇವ್ರ ಪ್ರೆಸೆಂಟ್ ಕ್ವಾರಿ ಓನರ್ ರೀ. ಲೀಸ್ ಕ್ಯಾನ್ಸಲ್ ಆಗಿರೋ ಲೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಫ್ ಯು ಡೋಂಟ್ ನೋ, ಪ್ಲೀಸ್ ಲಿಸನ್ ಟು ಮೀ. ದ ಲೀಸಸ್ ವಿಚ್ ಹ್ಯಾವ್ ಗಾಟ್ ಕ್ಯಾನ್ಸಲ್ಡ್, ವೈ ವಿಲ್ ದ ಓನರ್ ಕಮ್ ಅಂಡ್ ಮೀಟ್ ಯು? ವಿಲ್ ಯು ಕಾಲ್ ದ ಫೆಲೋ ಹೂ ಇಸ್ ನಾಟ್ ಡೂಯಿಂಗ್ ಮೈನಿಂಗ್ ನೌ? ನೀವು ಬರೀ ಮೈನರ್ಗೆ ಅಷ್ಟೇ ಯಾರು ಪ್ರೆಸೆಂಟ್ ಇದನ್ನು ಕರಿತೀರಿ? ಆ ಕ್ವಾರಿ ನಿಂತೋಗಿದೆ. ಆ ಕ್ವಾರಿನಲ್ಲಿ ಮಳೆ 8 ಅಡಿ ಮಳೆ ನೀರು ನಿಂತ್ಕೊಂಡಿದ್ದಕ್ಕೆ ಹುಡುಗರು ಸತ್ತೋಗಿದ್ದಾರೆ. ನೀವು ಆ ಜಾಗಕ್ಕೆ ಹೋಗಿಲ್ಲ, ಇನ್ಸ್ಪೆಕ್ಟ್ ಮಾಡಲ್ಲ. ಯು ಆರ್ ಸೋ ಬಿಸಿ ಇನ್ ಯುವರ್ ಓನ್ ವರ್ಲ್ಡ್. Who is responsible for this now? ಯಾರು ಜವಾಬ್ದಾರಿ ಇರ್ತಾರೆ? ಕ್ವಾರಿ ಓನರ್ ಇಲ್ಲ ರೀ. ಮೈನಿಂಗ್ ಲೀಸ್ ಕ್ಯಾನ್ಸಲ್ ಆಗಿ ಹೋಗಿದೆ. ಆಯ್ತು ರೀ, ಮೈನಿಂಗ್ ಲೀಸ್ ಕ್ಯಾನ್ಸಲ್ ಆಗಿದ್ರೆ ಪಟ್ಟ ಲ್ಯಾಂಡ್ ಆದ್ಮೇಲೆ ನೀವು ಇನ್ಸ್ಪೆಕ್ಷನ್ ಯಾವಾಗ ಹೋಗಿದ್ದೀರಿ? ಬಿಕಾಸ್ ಇದು ವಾಟರ್ ಇಂದ ಇರ್ತಂತ ಐಡಿಯಾ ಇಲ್ಲ ನಿಮಗೆ? ನೋಟಿಸ್ ಬಗ್ಗೆ ಎಲ್ಲ ಹ್ಯಾವ್ ವಿಸಿಟೆಡ್ ಅವಲ್ಲ. ಬಟ್ ಯು ಹ್ಯಾವ್ ಕಾಲ್ಡ್ ಎನಿ ಟೈಮ್ ಮೀಟಿಂಗ್ ಫಾರ್ ಸಚ್ ಥಿಂಗ್ಸ್? ಏನ್ ಮೀಟಿಂಗ್ ಕರೆದಿರ? ಅದೇ ಕ್ವಾರಿ ಓನರ್ ಮೀಟಿಂಗ್ ಬೇರೆ ರೀ. ಐ ಆಮ್ ಆಸ್ಕಿಂಗ್ ಯು ಫಾರ್ ದಿಸ್ ಸೇಕ್ ರೀ. ಇದ್ರ ಬಗ್ಗೆ ಅವೇರ್ನೆಸ್ ನೀವು ಮೊದಲೇ ಇಟ್ಕೋಬೇಕಲ್ವಾ? ಏನ್ರಿ ನೀವು ಯಾರಮ್ಮ? ಜಿಯಾಲಜಿಸ್ಟ್. What you do basically? You are only worried about giving permits, nothing else, is that? No sir, we visit. I have asked him a valid question. ನಿಮಗೆ ಇಲ್ಲಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇರೋದು ಎಷ್ಟಿದೆ? Sir here yearly sir 42 lakh 42 ಲಕ್ಷ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇದೆ. ಪರ್ಮಿಟ್ ಎಷ್ಟು ಕೊಡ್ತಾರೆ ಇಲ್ಲಿ? ಸರ್ ಇಲ್ಲಿ ಬೇಸಿಕಲಿ ಒಂದು ಪ್ರಾಬ್ಲಮ್ ಇದೆ ಸರ್. ಬೇಸಿಕಲಿ ಅಲ್ಲ, ನಾನು ಕೇಳಿದಕ್ಕೆ ಉತ್ತರ ಕೊಡು. Sir here permit consumption is very less sir. ಎಷ್ಟಮ್ಮ ಅದು? ಒಂದು 7 lakh ಟನ್ ವರೆಗೂ ತಗೋತಾರೆ. 42 ಲಕ್ಷ ಮೆಟ್ರಿಕ್ ಟನ್ನಿಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ತಗೊಳ್ತಾರೆ. 7 ಲಕ್ಷ ಟನ್ ಪರ್ಮಿಟ್ ಇದೆ. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಸರ್ ವಿ ಆರ್ ಡೂಯಿಂಗ್ ಸರ್. ನಾವು ಇವಾಗ ಮಾಡ್ತಾ ಇದೀವಿ. ಅವರು ಏನು ಮಾಡ್ತಾ ಇದೀರಿ? ಇನ್ಸಿಸ್ಟ್ ಮಾಡ್ತಾ ಇದೀವಿ. ದೇ ಶುಡ್ ಟೇಕ್ ನಾವು ಚೆಕ್ ರೆಗ್ಯುಲರ್ ಚೆಕಿಂಗ್ ಮಾಡ್ತಾ ಇದೀವಿ. ಎಲ್ಲಿ ಕ್ವಾರಿ ಇದೆ ಅಲ್ಲೊಂದು ಕ್ಯಾಮೆರಾ ಹಾಕಕ್ಕೆ ಬರಲ್ವಾ ನಿಮಗೆ? ಸರ್ ಎಸ್ ಇಟ್ ಇಸ್ ಕ್ವಾರಿ ಅಲ್ಲಮ್ಮ, ಅದು ಕಾಮನ್ ಸೆನ್ಸ್ ಬೇಕಲ್ಲಮ್ಮ. ಇವಾಗ ಏನಿದೆ ಅದರಲ್ಲಿ? ಸರ್ ನಮ್ಮ ರೂಲ್ ಅಲ್ಲಿ ಏನು ಪರ್ಮಿಟೆಡ್ ಇದೆ? ಯಾವ ರೂಲ್ ಪರ್ಮಿಟೆಡ್ ಇಲ್ಲಮ್ಮ. ಇಟ್ಸ್ ಅ ಕಾಮನ್ ಸೆನ್ಸ್. ಯಾವುದೋ ಒಂದು ರೂಲ್ ಮಾಡ್ಕೊಂಡು ಒಂದು ಕ್ಯಾಮೆರಾ ಆಗ್ಲಿಕ್ಕೆ ಅದಕ್ಕೆ ಪ್ರೊಸೀಜರ್ ಆಫ್ ಲಾ ಬೇಕಾಗಿಲ್ಲ. Sir, we have to act as per rule and sir department ನಮಗೆ then okay. Now let us act for rule. According to act for rule, you are doing anything? Now you are talking about rules, right?
ಯು ಆರ್ ಟಾಕಿಂಗ್ ಅಬೌಟ್ ರೂಲ್ಸ್ ಅಲ್ಲಮ್ಮ. ನೀವು GPS ಹಾಕಿದ್ರೆ ಟ್ರಕ್ಗಳಿಗೆ, ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್ ಯು, ಐ ನೋ ದ ಹೋಲ್ ಸಿಸ್ಟಮ್ ವೆರಿ ವೆಲ್. ಐ ಆಮ್ ನಾಟ್ ಮೇಕಿಂಗ್ ಯು ರೆಸ್ಪಾನ್ಸಿಬಲ್. It is a common sense which prevails now. I'm not blaming you for entire thing what is wrong has happened. But you have to get to the district administration. I mean, ಮಾಹಿತಿ ತರಬೇಕು. You don't come to any of the KDP meeting, neither this man comes. But you don't come and report. Sir, head of the office he is I'm just telling you. ಅಲ್ಲ ರೀ, ನನ್ನ KDP meeting ಅಲ್ಲಿ 1 ವರ್ಷದಲ್ಲಿ 4 ಮೀಟಿಂಗ್ ಆಗಿದೆ. Have you come and any time told what is the gross? Sir, ನಮ್ಮ head of the office represent ಮಾಡ್ತಾರೆ sir. I'm a ತಾಲೂಕು Agreed, amma. I'm asking him only, right? I'm not making you. Did I make you as then? ಬರೋದಿಲ್ಲ, ಹೋಗೋದಿಲ್ಲ, ಅದಕ್ಕೆ ಉತ್ತರ ಯಾರು ಕೊಡ್ಬೇಕೀಗ? 7 ಲಕ್ಷ ಟನ್ನಿಗೆ ಮಾತ್ರ ನೀವು ಪರ್ಮಿಟ್ ಕೊಟ್ಟಿದ್ದೀರಿ. That is in 23-24 sir. ವಿಚ್ ಎವರ್ ಕನ್ಸಿಕ್ಯೂಟಿವ್ ಇರಲಿಲ್ಲಮ್ಮ. This year we have actually sir ನಾವೆಲ್ಲರೂ ಈ actually ಹೊಸಬ್ರು sir ಜಿಲ್ಲೆಗೆ ನಮ್ಮ ಟ್ರಾನ್ಸ್ಫರ್ ಆಗಿ ಬಂದು ಸ್ಟಾಪ್ ಇಟ್ ಮಾ. ಹೊಸಬ್ರು ಒಳಬ್ರು ಆಯ್ತು ಇರಲಿ. ನಾವು ಲೆಟ್ ಅಸ್ ನಾಟ್, ಐ ಆಮ್ ನಾಟ್ ಪುಟಿಂಗ್ ಬ್ಲೇಮ್ ಆನ್ ಯು. ಐ ಸೆಡ್ ವಿ ಆರ್ ರೆಡಿ ಟು ಬಿ ಅ ಪಾರ್ಟ್ ಆಫ್ ದ ಸಿಸ್ಟಮ್. ವಿ ಅಗ್ರಿ. ಈ ವರ್ಷದ ಏನಾಗಿದೆ? ಇವರು 8 ತಿಂಗಳಾಗಿದೆ ಬಂದು. ನೀವೇನ್ ಮಾಡಿದ್ರಿ 8 ತಿಂಗಳ? sir 24-25 ಅಲ್ಲಿ Now you don't speak, let him speak. No? Sir, 1,20,000. ಈಗ ಅವ್ರು ಮಾತಾಡ್ಬೇಕು ಹೋದಲ್ಲ. 1,52,000. He is responsible or you are responsible? Then let him speak. Why are you speaking? ನೀವು ಯಾವಾಗ ಬಂದ್ರಿ? ಸರ್ ನಾನು ಹೋದ ವರ್ಷನೇ ಬಂದಿದ್ದೀನಿ ಸರ್. ಹೋದ ವರ್ಷ ಬಂದಿರಿ. ಹೋದ ವರ್ಷದ ಎಷ್ಟಿತ್ತು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್? ಸರ್ ನೀವು ಅದ್ರ ಪರವಾಗಿ ಮಾತಾಡ್ತಾರೆ, ನೀವು ಒಂದು ಏರಿಯಾ ಬಗ್ಗೆ ಮಾತಾಡ್ತೀರಾ? ಸರ್ 42 lakh ಇದೆ ಆಯ್ತು, 47 ಲಕ್ಷದ್ದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇದ್ದು ನಿಮ್ಮ ಪರ್ಮಿಟ್ ಎಷ್ಟಾಗಿದೆ? ಸರ್ 8 ಲಕ್ಷ. ಆಯ್ತು, 8 ಲಕ್ಷ ಆಗಿದೆ ಅಂದ್ರೆ ಅರ್ಥ ಏನು? ಸರ್ ವೆರಿ ಲೆಸ್ ಪರ್ಮಿಟ್ಸ್ ಆರ್ ಆಯ್ತಮ್ಮ, ಬಟ್ ಅಂದ್ರೆ ಅರ್ಥ ಏನು? ಮಟೀರಿಯಲ್ ಪರ್ಮಿಟ್ ತಗೊಳ್ತಾ ಇಲ್ಲ ಅಂತ ಅರ್ಥ ಸರ್. ಅಂದ್ರೆ ಅರ್ಥ ಏನು? ಇಲ್ಲಿಗೆಲ್ಲ ಆಗ್ತಿದೆ ಅಂತ ಅರ್ಥ ತಾನೆ? ಹೌದು ಸರ್. ಪೀಪಲ್ ಆರ್ ಬೈಪಾಸಿಂಗ್ ರಾಯಿಟಿ ಅಂತ ಅರ್ಥ ಆಯ್ತಲ್ಲ? ನಿಮ್ದೇನಾದ್ರು ಕ್ರಮ ತಗೊಂಡಿರಿ? Sir, already breaking over it, material ನಮ್ದು. ರೀ, ನಾನ್ ನಿಮ್ಕಿನ ಮೈನಿಂಗ್ ಎಕ್ಸ್ಪರ್ಟ್. ಫ್ಲೇಕಿ ನಾನ್ ಫ್ಲೇಕಿ ಏನ್ರಿ ಸಂಬಂಧ? ಅದು ಫ್ಲೇಕ್ ಇದ್ರೆ ಮಾರ್ಕೆಟಿಗೆ ಹೋಗುತ್ತದು. Sir, ನಮ್ಗೆ ಗೊತ್ತಿಲ್ಲ sir. ಇಲ್ಲಿ ನಾವು ಎಲ್ಲರೂ ಕ್ಲಿಯರೆನ್ಸ್ ಹೆಚ್ಚು ಮಾಡಲಿಕ್ಕೆ ಬೈಪಾಸ್ ವರ್ಕ್ ಸ್ಟಾರ್ಟ್ ಆಗಿದೆ. ಅವ್ರಿಗೆ ಇಲ್ಲಿಂದ ನಮ್ಮ ಗವರ್ಮೆಂಟ್ ತಗೊಂಡ್ರೆ ಅಂತ ಇನ್ಸಿಸ್ಟ್ ಮಾಡಿ. ಇನ್ನ ಡಾಟಾ ಕೊಡ್ತೀನಿ ನಿಮಗೆ. ಅಲ್ಲ, ಐ ಗಿವ್ ಸಮ್ ಮೋರ್ ಡಾಟಾ. ಐ ಗಾಟ್ ಇಟ್. You'll get stuck still more. I tell you, now you are trying to arrive that environment clearance ಯಾಕೆ ಜಾಸ್ತಿ ತಗೊಂಡ್ರು ಅಂತಂದ್ರೆ ಬಿಕಾಸ್ ಹೈವೇ ಮಾಡ್ತಾ ಇದ್ರು ಅದಕ್ಕೆ ತಗೊಂಡ್ರು ನಿಮ್ಮ ವಾದ. ರೀಸೆಂಟ್ ಆಗಿ ನಾವೇ ಕೊಟ್ಟಿದ್ದೀವಿ ಟ್ರಾನ್ಸ್ಪೋರ್ಟ್ ಸರ್. ನೀವ್ ಯಾರು ಕೊಡಕ್ಕೆ? ಅಲ್ರಿ, ನೀವ್ ಕೊಡಕ್ ಅಧಿಕಾರ ಇಲ್ಲ, ಅವ್ರು ಕೇಳ್ಬೇಕು ರೀ. ಕೇಳ್ರಿ, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ನೀವು ಸುಮ್ಮನೆ ಕೊಟ್ಬಿಡ್ತೀರಾ? ಯಾರು ಅಪ್ಲೈ ಮಾಡ್ಬೇಕು? ಮತ್ ನೀವೇನ್ ಕೊಡ್ತೀರಿ? ಅದು ಅವ್ರು ಅಪ್ರೋಚ್ ಮಾಡ್ಕೊಂಡು ಅಪ್ರೋಚ್ ಅಲ್ರಿ, IBM ಪ್ಲಾನಿಂಗ್ ಇದೆ ತಾನೇ ಇದಕ್ಕೆ? IBM ಅಲ್ಲಿ ಬರಲ್ಲ ಸರ್. ಪವರ್ ಪ್ಲಾನ್ ಬಿಲ್ ಕೊಡಲ್ಲ ಸರ್. ಮೇಜರ್ಮೆಂಟ್ ಮಾತ್ರ ಮೇಜರ್ ಮಿನರ್ಸ್ ಇಲ್ಲಿ ಯಾರು ಪ್ಲಾನಿಂಗ್ ಕೊಡ್ತಾರೆ ನಿಮಗೆ? ಕ್ವಾರಿ ಓನರ್ಸ್ ನಿಮಗೆ ಕೊಡ್ತಾರೆ, ಅಪ್ಲಿಕೇಶನ್ ಅವರೇ ಕೊಡ್ತಾರೆ. ಆಯ್ತು ರೀ, ಅವ್ರ ಅಪ್ಲಿಕೇಶನ್ ಕೊಟ್ಟ ಮೇಲೆ ತಾನೇ ನೀವು ಅಪ್ರೂವ್ ಮಾಡೋದು. ಹಾಂ ಸರ್, ಅದಕ್ಕೆ ಹೈವೇಗೆ ಬೇಕು ಅಂತ ಕೊಡ್ತೀವಿ. ಅಲ್ರಿ, ನಾನ್ ಕೇಳೋದೇನ್ರಿ ಸ್ವಾಮಿ? ಯು ಆರ್ ಗೋಯಿಂಗ್ ಟು ಗಿವ್ ಹಿಮ್ ಕೋಟಾ ಓನ್ಲಿ ವೆನ್ ಹಿ ಆಸ್ಕ್. ಹೌದು ಸರ್. 2 ಲಕ್ಷ ಬೇಕೋ 3 ಲಕ್ಷ ಬೇಕೋ 5 ಲಕ್ಷ ಬೇಕಂತ ಕೇಳೋರು ಯಾರು? ನೋಡಿ ಅವರೇ 5 ಲಕ್ಷ ಬೇಕಂತ ಕೇಳಿ 50,000 ಪರ್ಮಿಟ್ ಯಾಕೆ ಕೊಡ್ತಾರೆ ಅವನು? ಬರ್ತೀನಿ ಸರ್. ಬರ್ರಿ ಇಲ್ಲೇ ಇದೆ, ಬರ್ರಿ. ಹೈವೇದಲ್ಲಿ ಸರ್ ಏನಾಗಿತ್ತು ಅಂದರೆ ನಾವು ಕೊಟ್ಟಾದ್ಮೇಲೆ ಪಾರ್ಟಿಗಳು ಕೊಡ್ತೀವಿ ಸರ್. ಅವರು ಮೆಟೀರಿಯಲ್ ರಿಜೆಕ್ಟ್ ಆಯಿತು ಸರ್. ಲೇಖಿ ಇರೋದ್ರಿಂದ ಮೆಟೀರಿಯಲ್ ರಿಜೆಕ್ಟ್ ಆಯಿತು. ಅವ್ರು ಬೆಲ್ಗಮ್ಮಿಂದ ತಗೋತಾರೆ ಸರ್. ನಾನು ಉಲ್ಟಾ ಹೇಳಕ್ ನಿಮಗೆ ಇಷ್ಟ ಆಯ್ತಾ? ಐ ಗಿವ್ ಎ ಸರ್ವೆ ಟು ಯು. ನೀವೀಗ ಏನ್ ಮಾಡಕತ್ತೀರಿ? ಇಲ್ಲಿಗಲ್ ಮೈನಿಂಗ್ ಮಾಡ್ರಿ ಅಂತ ಹೇಳಿ ನೀವೇ ಅದನ್ನ ಎಕ್ಸ್ಟ್ರಾ ಮ್ಯಾಪಿಂಗ್ ಮಾಡಕತ್ತೀರಿ. ಡ್ರೋನ್ ಸರ್ವೆದಲ್ಲಿ ಅಲ್ರಿ, ಅದು ಬೇರೆ. ಅದೇ ಹೇಳ್ತಾರೆ, ಅದೇ ಕೇಳ್ರಿ ಒಂದ್ ನಿಮಿಷ. ಡ್ರೋನ್ ಸರ್ವೆ ಯಾಕೆ ಮಾಡ್ತಾ ಇದಾರೆ ಅಂತಂದ್ರೆ ಇಲ್ಲಿಗಲ್ ಆಗಿದೆ ಅಂತ ತಾನೇ ಡ್ರೋನ್ ಸರ್ವೆ ಮಾಡ್ತಿರೋದು. ಏನ್ ಫಿಟ್ ಅಸೆಸ್ಮೆಂಟ್ ಮಾಡ್ತೀವಿ ನೀವು? ಸಿಂಪಲ್ ರೀ, ಎಲ್ಲಿ ಬಫರ್, ಎಲ್ಲಿ ಮೈನಿಂಗ್ ಝೋನ್ ಇದೆ ಅಲ್ಲೊಂದು ಸಿಂಪಲ್ ಕ್ಯಾಮ್ರಾ ಹಾಕ್ಲಾರಂಗೆ ವಿ ಆರ್ ಆಲ್ ನಾಟ್ ಯೂಸಿಂಗ್ ಕಾಮನ್ ಸೆನ್ಸ್. ವಿ ಆರ್ ರೆಸ್ಪಾನ್ಸಿಬಲ್. ಐ ಆಮ್ ನಾಟ್ ಬ್ಲೇಮಿಂಗ್ ಯು, ಬಟ್ ವಿ ಆಲ್ ಡಿಂಟ್ ಹ್ಯಾವ್ ಅ ಕಾಮನ್ ಸೆನ್ಸ್ ಅಷ್ಟೇ. ಇಫ್ ಯು ಹ್ಯಾಡ್ ಪುಟ್ ಅ ಸ್ಮಾಲ್ ಕ್ಯಾಮ್ರಾ ಇನ್ ದ ಪಿಟ್ ಇಟ್ ಸೆಲ್ಫ್ ಇನ್ ದ ಮೈನಿಂಗ್ ಏರಿಯಾ, ವಿ ವುಡ್ ಹ್ಯಾವ್ ಗಾಟ್ ಹೌ ಮೆನಿ ಟ್ರಕ್ಸ್ ಆರ್ ಮೂವಿಂಗ್ ಫ್ರಮ್ ದೇರ್. Yes sir. ಓಕೆ, ನಾವು ವಿ ಹ್ಯಾವ್ ಮೇಡ್ ಅ GPS ಇಶ್ಯೂ ಮಾ. Yes. GPS ಹಾಕ್ತೀರಿ, GPS ಟ್ರಕ್ ಬಂದ್ರೆ ನಿಮಗೆ ಹೆಂಗ್ ಸಿಗ್ತದ? ಅವನು GPS ಇಲ್ಲದ ಗಾಡಿ ಬಂದ್ರೆ ನಿಮಗೆ ಹೆಂಗ್ ಸಿಗ್ತಾನೆ? I told this man 3 weeks back. ಏನ್ ಮಾಡ್ತಾರೆ ಅದಾದ್ಮೇಲೆ ಅಲ್ಲಿ ಒಂದು ಇಲ್ಲಿವರೆಗೆ? Did you put one camera? ಸರ್ ಅದು PTK ಅಂತ I have asked you, did you put one camera? ಅಲ್ರಿ, ಆ ಓನರ್ ಹೇಳಿ ಹಾಕ್ಸ್ಬೋದ್ರಿ ಒಂದು ಕ್ಯಾಮ್ರಾ. ಆ ಓನರ್ ಯಾರು ಮೈನ್ ಓನರ್ ಇದ್ರೆ ಅವನಿಗೆ ಒಂದು ಕ್ಯಾಮ್ರಾ ಹಾಕ್ಸ್ಬೋದು. ನೀವು ಪ್ರಾವಿಷನ್ ಹಾಕ್ಬೇಕು. ಅದಕ್ಕೇನು ಸರ್ಕಾರ ಬೇಕಾಗಲ್ಲ. For clarity, you should have requested on mine owner to put 2 cameras. What was the big deal? Sir, camera, weighbridge and ILMS sir permit system ಅನ್ನ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಇವರು ಎಲ್ಲ ಪಿಟಿಷನ್ ಹೋಗಿ ಹೋರಾಟ ಮಾಡ್ತಾ ಇದ್ದಾರೆ ಸರ್. ಅದನ್ನ ಹಾಕೋದೇ ಬೇಡ ಅಂತ ಯಾರು ಹೇಳ್ತಾರೆ? ಕ್ವಾರಿ ಓನರ್ ಸರ್ ಇನ್ಸಿಸ್ಟ್. Then what is your responsibility? Quarry owners will insist and will not keep. Sir, it is petition sir in court sir. It is in high court sir. They have ಇದು ಬೇಡ ಅಂತ ಹೇಳಿ. ಏನಮ್ಮ ನೀವು ಏನು ಮಾತಾಡ್ತೀರಿ? ಎಲ್ಲ ಕಾಮನ್ ಸೆನ್ಸ್ ಇದೆ ನಮ್ಮ. Can they go and tell that we will not put camera?
Yes, sir. ಏನ್ ಸ್ಟೇ ಇದೆಯಾ ಕೋರ್ಟ್ಲಿಂದ? ಕೋರ್ಟ್ಲಿಂದ ಸ್ಟೇ ಇದೆಯಾ? Yes, sir. ತೋರ್ಸಿ. Sir, I will bring the data Then to you. talk to me. Don't talk stupid like this. If the court say not to put camera, Sir, they have gone for petition, sir. have the court given you? Rule, sir. Rule. Re, ಹೇಳು ಇಲ್ಲಿ. Don't talk stupid. ಸುಮ್ಮನೆ ಏನೋ ಹುಚ್ಚರಾಗಿ ಮಾತಾಡಬೇಡ. ಪಿಟಿಷನ್ ಬೇರೆ Sir, I will explain you, sir. If you give me a few minutes, I will explain. Don't explain to me, ma. Listen to me. I also got bit experience than you. I'm asking you if they have gone to court. Has court given any direction to you? ರೂಲ್ ಅಲ್ಲಿ ಬಂದಿಲ್ಲ ಅಂತ ಅವರು ರೂಲ್ ಅಲ್ಲಿ ತರ್ಲಿಕ್ಕೆ ನೋಡಿದ್ರು. ಆ ರೂಲ್ ಅಲ್ಲಿ ತರಬೇಡಿ ಅಂತ ಅವ್ರು ಫೈಟ್ ಅಲ್ಲಮ್ಮ ಅವ್ರು ಫೈಟ್ ಮಾಡ್ಲಮ್ಮ, ನಿಮಗೆ ಡೈರೆಕ್ಷನ್ ಇದೆಯಾ? ಸರ್ ನಮ್ಮ ರೂಲ್ ಅಲ್ಲಿ ಇಲ್ಲ. ಅಲ್ಲಮ್ಮ ಏನ್ ರೂಲ್ ಅಲ್ಲಿ ಏನಿಲ್ಲ. ಕ್ಯಾಮ್ರಾ ಹಾಕ್ಬಾರ್ದು ಅಂತ ರೂಲ್ ಅಲ್ಲಿ ಇದೆಯಾ? ಈ ಸ್ಟ್ರೀಟ್ ಅಲ್ಲಿ ಕ್ಯಾಮ್ರಾ ಹಾಕ್ಬಾರ್ದು ರೂಲ್ ಇದೆಯಾ? ಅಲ್ಲಮ್ಮ ಕ್ಯಾಮ್ರಾ ಇಂತಲ್ಲೇ ಹಾಕ್ಬೇಕು ಅಂತಲ್ಲೇ ಹಾಕ್ಬಾರ್ದು ರೂಲ್ ಇದೆ ದೇಶದಲ್ಲಿ. ಕ್ಯಾಮ್ರಾ ಎಲ್ಲಿ ಬೇಕಾದಲ್ಲಿ ಹಾಕ್ಬೋದು. ಕ್ಯಾಮ್ರಾ ಹಾಕಕ್ಕೆ ಏನು ಸಮಸ್ಯೆ ಇದೆ? ಎಂಎಂ ರೂಲ್ಸ್ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಕ್ಯಾಮ್ರಾ ಎಲ್ಲಿ ಬೇಕಾದಲ್ಲಿ ಹಾಕ್ಬೋದಮ್ಮ. ಕ್ಯಾಮ್ರಾ ಹಾಕಕ್ಕೆ ವೇ ಬ್ರಿಡ್ಜ್ ಹತ್ರ ಹಾಕಕ್ಕೆ ನಿಮಗೆ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದ್ಯಾ? ಈಗ ರೂಲ್ ಬಗ್ಗೆ ಮಾತಾಡ್ತಿದ್ದೀರಲ್ಲಮ್ಮ. ನೀವು ವೇ ಬ್ರಿಡ್ಜ್ ಹತ್ರ ಕ್ಯಾಮ್ರಾ ಹಾಕ್ತೀರಿ, ಯಾಕೆ ಹಾಕ್ತೀರಿ? ಟೋಲ್ ಹತ್ರ ಕ್ಯಾಮ್ರಾ ಹಾಕ್ತೀರಿ, ಯಾರು ಹಾಕ್ತೀರಿ? ರೂಲ್ಸ್ ಕೊಟ್ಟಿದ್ದೀವಿ ಅದಕ್ಕೆ. Government in its wisdom it can do. Don't try to give me this reason if they have gone to court. If they have gone to court, let the direction come. ನಿಮ್ಮ ಡೈರೆಕ್ಷನ್ ಇದೆಯಾ? ಕೋರ್ಟ್ಲಿಂದ ನಮ್ಮ ಗೌರ್ಮೆಂಟ್ಲಿಂದ ಸರ್ಕಲ್ ಇದೆ, ನೀವು ಕ್ಯಾಮ್ರಾ ಹಾಕ್ಬೇಡ ಅಂತ ಇದೆಯಾ? ಮತ್ತೆ ಸುಮ್ಮನೆ ಯಾಕೆ ಹೇಳ್ತೀರ ಹಂಗೆ? ನೀವು ಮೈನರ್ಸ್ ರಿಕ್ವೆಸ್ಟ್ ಮಾಡ್ಕೊಂಡು ಕ್ಯಾಮ್ರಾ ಹಾಕ್ಬೋದು. ಅದು ಕ್ಯಾಮ್ರಾ ಹಾಕಿದ್ರೆ 90% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸುಮ್ಮನೆ ಏನಾದ್ರು ಮಾತಾಡಬೇಡ್ರಿ ನೀವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.